ಇವಾಗ ಒಂದು ಸಾ ಈ ಟ್ರಾನ್ಸಿಷನ್ ಗೇರ್ ಹಾಕೋತಾರ, ಒಂದು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಸಾರೇ, ಅಥವಾ ಸಾನ ಎಳೆದು ರೇಗ್ ತರೋದು ಸಾರೇ ಸಾರೇ, ಅಥವಾ ಮೇಲೆ ಹಾರಿ ರೇ ಮೇಲೆ ಕೂಳುದು ಸಾರೇ ಸಾರೇ ಸಾರೇ, ಇನ್ನೊಂದು ಸ್ವರದಿಂದ ಮುಟ್ಟಿ ಹೋಗೋದು ಸಾರೇ 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 ಸಾಗರೇ. ಈ ಥರದ ಸಣ್ಣ 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 ಸೂಕ್ಷ್ಮ ಸ್ವರಗಳ ಒಂದು ಸ್ಪರ್ಶದಿಂದ ನಾವು ಒಂದು ರೀತಿಯ ಬೇರೆ ರೀತಿಯ ಒಂದು ಭಾವವನ್ನು ಸೃಷ್ಟಿ ಮಾಡಬಹುದು. ಇದನ್ನು ಬಳಸ್ಕೊಂಡು ಯಾವ ರೀತಿಯಲ್ಲಿ ಇದನ್ನು ಬಳಸಿದರೆ ಈ ರಾಗಗಳ ಮೇಲೆ, ಅಫ್ಕೋರ್ಸ್ ದಿಸ್ ಈಸ್ ಎ ಕಾಮನ್ ಟು ಆಲ್ ಸಿಸ್ಟಮ್ಸ್. ಸ್ವರ ಬದಲಾದರೆ ಅದರ ಭಾವನೂ ಬದಲಾಗುತ್ತೆ. ದಿಸ್ ಇಸ್ ಎ ವೆಲ್ ನೋನ್. ನನ್ನ ಒಂದು ಅಧ್ಯಯನದಲ್ಲಿ ನಾನು ಐ ಬಿನ್ ಏಬಲ್ ಟು ಸ್ಟಡಿ ಮಲ್ಟಿಪಲ್ ಸಿಸ್ಟಮ್ಸ್ ಆಫ್ ಮ್ಯೂಸಿಕ್ ಇನ್ ಅ ಸ್ಮಾಲ್ ವೇ, ನಾಟ್ ಇನ್ ಎ ವೆರಿ ಲಾರ್ಜ್ ವೇ, ಇನ್ಕ್ಲೂಡಿಂಗ್ ನೇಟಿವ್ ಇಂಡಿಯನ್ ಮ್ಯೂಸಿಕ್, ನೇಟಿವ್ ಅಮೇರಿಕನ್ ಮ್ಯೂಸಿಕ್, ಮ್ಯೂಸಿಕ್ ಆಫ್ ಇಂಡೋನೇಷ್ಯಾ. ಅಲ್ಲಿ ಹೇಗೆ ಒಂಥರ ಎರಡು ಹೌ ದೇ ಆ್ಯಕ್ಚುಲಿ ಟ್ಯೂನ್ ಟು ಗಮಿಲಾನ್ ಅಂತಾರಲ್ಲ, ಎರಡು ಗಮಿಲಾನ್ನ 1/2 ಆಫ್ ಎ ಫ್ರೀಕ್ವೆನ್ಸಿ ಪಿಚ್ ಡಿಫ್ರೆನ್ಸ್ ಮಾಡಿಕೊಂಡಾಗ ಇನ್ನು ನಮ್ಮ ತಂಬೂರಿಯಲ್ಲಿ ಆಗುತ್ತಲ್ಲ, ತಂಬೂರಿಯಲ್ಲಿ ಯು ಹ್ಯಾವ್ ಕ್ಲೌಡ್ ಆಫ್ ಹಾರ್ಮೋನಿಕ್ಸ್, ಆ ರೀತಿಯ ಒಂದು ಭಾವ ಬರುತ್ತೆ. ಸೊ ದೇ ಮೇಕ್ ಯೂಸ್ ಆಫ್ ಇಟ್. ಬಟ್ ಇವಾಗ ನಮಗೆ ಇದು ಯಾಕೆ ಹೇಗೆ ಆಗುತ್ತೆ ಅಂತ ಗೊತ್ತಾದಾಗ ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್ ಟು ಆಲ್ ಆಫ್ ಅಸ್. ಸೊ ದಟ್ ಈಸ್ ದಿ ಹೋಲ್ ಐಡಿಯಾ ಆಫ್ ಲುಕಿಂಗ್ ಅಟ್ ದಿಸ್. ಸೊ ನಂದು ಇದನ್ನು ಯಾಕೆ ನಾನು ಆಯ್ಕೆ ಮಾಡಿಕೊಂಡೆ ಅಂದರೆ, to be able to say why it is that different music sound the way they do differently. So this I used as a platform to give you a description.